ಆನೇಕಲ್ ಪಟ್ಟಣದ ಸಮೀಪವಿರುವ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆವರಣದಲ್ಲಿ 21ನೇ ಪದವಿ ಪ್ರದಾನ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಸೇರಿದಂತೆ ಗಣ್ಯರು ದೀಪ ಬೆಳಗಿಸಿ 21ನೇ ಪದವಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಿದರು. ಇನ್ನು ಸಮಾರಂಭದಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತು ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಂತಹ ವಿವಿಧ ಶಾಖೆಗಳ 178 ವಿದ್ಯಾರ್ಥಿಗಳು ತಮ್ಮ ಪದವಿಗಳನ್ನು ಪಡೆದರು. ಇದೇ ಸಂದರ್ಭದಲ್ಲಿ 178 ವಿದ್ಯಾರ್ಥಿಗಳಿಗೆ ಗಣ್ಯರು ಅತಿಥಿಗಳು ಪದವಿ ಪ್ರದಾನ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಅತಿಥಿಗಳಾಗಿ ಡಾಕ್ಟರ್ ಎಚ್.ಆರ್. ಸುದರ್ಶನ ರೆಡ್ಡಿ, ಶ್ರೀ ಸಾಯಿ ಪ್ರಕಾಶ್ ಲಿಯೋ ಮುತ್ತು, ನರೇಶ್ ರಾಜ್, ಡಾಕ್ಟರ್ ಬಿ ಷಡಕ್ಷರಪ್ಪ, ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಒಂದು ಸಮಾರಂಭದಲ್ಲಿ ಬಹಳ ಖುಷಿ ಪಡ್ತೀನಿ. ನನಗೆ ಗ್ರಾಜುಯೇಷನ್ ಸಿಕ್ಕಿದೆ, ಪದವಿ ಸಿಕ್ಕಿದೆ. ಇದನ್ನ ನೋಡಿ ನಮ್ಮ ಪೋಷಕರು ನನ್ನ ಮಗನಿಗೆ ಮಗಳಿಗೆ ಪದವಿ ಸಿಕ್ಕಿದೆ, ಮತ್ತೇನು ಕೊರತೆ ಅಂತ ಈ ದೇಶದಲ್ಲಿ ಪ್ರತಿನಿತ್ಯ ಯೂನಿವರ್ಸಿಟಿಗಳು ಪದವಿಗಳನ್ನು ಕೊಡ್ತಾ ಇರ್ತಾರೆ. ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ಅಥವಾ ದಿನ ರಿಸಲ್ಟ್ ಬಂದ ತಕ್ಷಣ ಗ್ರಾಜುಯೇಷನ್ ಸಿಗ್ತದೆ, ಅಧಿಕೃತವಾಗಿ ಮಾನ್ಯತೆ ಸಿಕ್ಕಿರ್ತದೆ. There is no need to wait for the graduation to get the graduation certificate from the university, but you will be recognized by the university. You can proceed for in your life to get some other education in any university wherever you need. ಆದರೆ ಈ ದೇಶದಲ್ಲಿ ಶಿಕ್ಷಣ ಕ್ಷೇತ್ರ ಬಹಳ ಬದಲಾವಣೆಯನ್ನು ನೋಡಿದ್ದೀವಿ ಅನೇಕ ವರ್ಷಗಳಿಂದ. ಪದವಿ ಸರ್ಕಾರದಲ್ಲಿ, ಸಮಾಜದಲ್ಲಿ ಮಾನ್ಯತೆಯನ್ನು ಪಡೆದ ನಂತರ ಅದು ಗ್ಲೋಬಲೈಸೇಷನ್ ನಂತರ ಯಾವ ಪದವಿ ಮಾನ್ಯತೆ ಸಿಕ್ಕಿದ ನಂತರ ಯಾವ ಪದವಿಗೆ ಖಾಸಗಿ ಕ್ಷೇತ್ರದಲ್ಲಿ ಮಾನ್ಯತೆ ಸಿಕ್ಕಿದೆ, ಸರ್ಕಾರದಲ್ಲಿ ಮಾನ್ಯತೆ ಇದೆ, ಯಾವ ತಾಂತ್ರಿಕತೆ ಈ ಸಮಾಜಕ್ಕೆ, ಈ ದೇಶಕ್ಕೆ ಅವಶ್ಯಕತೆ ಇದೆ, ಯಾವ ತಾಂತ್ರಿಕ ಜ್ಞಾನಕ್ಕೆ ಡಿಮ್ಯಾಂಡ್ ಇದೆ, ಯಾವ ತಾಂತ್ರಿಕ ಶಿಕ್ಷಣವನ್ನು ನಾವು ಪಡೆದರೆ ನನ್ನ ಸುಧಾರಣೆ, ನನ್ನ ಕುಟುಂಬದ ಸುಧಾರಣೆ, ನನ್ನ ಸಮಾಜದ ಸುಧಾರಣೆ, ದೇಶದ ಕಟ್ಟಲಿಕ್ಕೆ ಉಪಯೋಗ ಆಗ್ತದೆ. ಅದರ ಮಾಹಿತಿ ಕೊರತೆ ಇವತ್ತು ದೇಶದಲ್ಲಿ ನೋಡ್ತಾ ಇದೆ. ಯಾವ ಕ್ಷೇತ್ರದಲ್ಲಿ, ಯಾವ ಭಾಗದಲ್ಲಿ, ಯಾವ ಪ್ರಾಂತ್ಯದಲ್ಲಿ, ಯಾವ ತಾಂತ್ರಿಕ ಶಿಕ್ಷಣಕ್ಕೆ, ಯಾವ ಐಪಿಗೆ ಖಾಸಗಿ ಮತ್ತು ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ. ಯಾವ ಐಪಿ, ಯಾವ ಜ್ಞಾನವನ್ನು ಪಡೆದರೆ ಈ ಸಮಾಜಕ್ಕೆ ಉಪಯುಕ್ತ ಆಗ್ತದೆ, ಯಾವ ತಾಂತ್ರಿಕ ಜ್ಞಾನದ ಪದವಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ, ಅನೇಕ ಪದವಿಗಳು ಅನುಪಯುಕ್ತ ಆಗ್ತಾ ಇದೆ. ಅನುಪಯುಕ್ತ ಪದವಿಗಳಿಗೆ ಯಾವ ಒತ್ತನ್ನು ಕೊಡಬೇಕು ಇನ್ನು ಈ ದೇಶದಲ್ಲಿ ಚರ್ಚೆನೆ ಆಗ್ತಾ ಇಲ್ಲ. ಗ್ರಾಜುಯೇಷನ್ ಕೊಡಬೇಕು, ಶಿಕ್ಷಣ ಕೊಡಬೇಕು. ಅವನು ಜ್ಞಾನ ಅಥವಾ ಪದವಿ ಉದ್ಯೋಗಕ್ಕೆ ಅಲ್ಲ, ವ್ಯಕ್ತಿ ವಿಕಸನಕ್ಕೆ, ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ, ಈ ಸಮಾಜವನ್ನು ಅರ್ಥಕೊಳ್ಳೋದಕ್ಕೆ ಜ್ಞಾನ. ಆ ಜ್ಞಾನ
ವ್ಯಕ್ತಿತ್ವದ ರೂಪಿಸ್ಕೊಂಡು ಜೊತೆಗೆ ತನ್ನ ಸಾಮಾಜಿಕ ಸಮಸ್ಯೆ ಪರಿಹಾರ ಸಿಗ್ಬೇಕಲ್ಲ. ಅದಕ್ಕಾಗಿ ಜ್ಞಾನವನ್ನು ಪಡಿಬೇಕು. ಸಾಮಾಜಿಕ ಸಮಸ್ಯೆಗಳ ಪರಿಹಾರ ಸಿಗ್ಬೇಕಂದ್ರೆ ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ತನಗೆ, ತನ್ನ ಕುಟುಂಬಕ್ಕೆ, ತನ್ನ ಪರಿಸರಕ್ಕೆ ಅವಶ್ಯ ಯೋಜನೆಗಳನ್ನ ಅಥವಾ ತನ್ನ ಜ್ಞಾನದ ಮುಖಾಂತರ ಸಮಾಜದ ಪರಿವರ್ತನೆಗೆ, ರಾಷ್ಟ್ರ ನಿರ್ಮಾಣಕ್ಕೆ ಏನು ಉಪಯೋಗ ಆಗ್ತದೆ? ಬಹುಶಃ SLC ನಂತರ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ PUCಗೆ ಯಾವುದಕ್ಕೆ ಸೇರ್ಪಡೆ ಆಗಬೇಕು, ಯಾವ ಕ್ಷೇತ್ರಕ್ಕೆ ನನ್ನ ಅಡ್ಮಿಷನ್ ಆದರೆ ಆ PUC ನಂತರ ಯಾವ ಟೆಕ್ನಿಕಲ್ ಕೋರ್ಸನ್ನ ನಾನು ಪಡಿಬಹುದು. ಇವತ್ತು ಅನೇಕ ಯೂನಿವರ್ಸಿಟಿಗಳಲ್ಲಿ ಆ ಇಂಟರಾಕ್ಷನ್ ಕ್ಲಾಸಸ್ ನಡೀತಲ್ಲ ಅಂತ ನನ್ನ ಭಾವನೆ. ಇಂಟರಾಕ್ಷನ್ ಕ್ಲಾಸಸ್ ನಡೀತಾ ಇಲ್ಲ ಅಂತ ನನ್ನ ಭಾವನೆ. ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ, ವಿಶೇಷವಾಗಿ ದಲಿತರು, ಹಿಂದುಳಿದವರು 11th ಕ್ಲಾಸ್ ಸೇರ್ಬೇಕು, 12th ಕ್ಲಾಸ್ ಸೇರ್ಬೇಕು, ಅಷ್ಟೇ ಅಡ್ಮಿಷನ್ ಆಗ್ಬೇಕು, ಹೋಗ್ಬೇಕು. ಆ ಮನಸ್ಥಿತಿ ಬಿಟ್ಟರೆ ಭವಿಷ್ಯದ ತನ್ನ ಬದುಕಿನ ಬಗ್ಗೆ ಅನೇಕರಿಗೆ ವಸ್ತುಸ್ಥಿತಿ ಅರಿವಿಲ್ಲದೆ ಅಡ್ಮಿಷನ್ ಆಗ್ತದೆ. ಯಾಕೆ ಮಾತಾಡ್ತೆ ಅಂತ ಹೇಳಿದ್ರೆ, ನಾನು 20 ವರ್ಷ ರಾಜಕಾರಣದಲ್ಲಿದ್ದೇನೆ, 20-25 ವರ್ಷ ಶಾಸಕ, ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್, ಎ ಪವರ್ಫುಲ್ ಮಿನಿಸ್ಟರ್ who is a custodian for the scheduled caste in the state. Now I am the custodian for the entire country. ಪ್ರಧಾನಿಗಳು, ಮೋದಿ ಅವರು ಪ್ರಧಾನಿ ಆದ ನಂತರ ಈ ದೇಶದಲ್ಲಿ ವಾಟರ್ ಇನ್ಫೆಕ್ಷನ್ ಇಂದ ಈ ದೇಶದಲ್ಲಿ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರ್ತದೆ. ಇವರು ಡ್ರಿಂಕಿಂಗ್ ವಾಟರ್ ಕೊಡೋದ್ರಿಂದ ದೇಶದ ಬೇರೆ ಬದಲಾವಣೆ ಆಗಿದೆ. ನಾನು ಮಂತ್ರಿ ಆದ್ಮೇಲೆ ನನಗೆ ಗೊತ್ತಾಯಿತು, ಅನೇಕ ಬಡವರಿಗೆ ವಿದೇಶದಲ್ಲಿ ಹೋಗೋದಕ್ಕೆ ಸರ್ಕಾರ ಸಹಾಯ ಮಾಡ್ತದೋ ಇಲ್ವೋ. ಅನೇಕ ಯುವಕರು ವಿದೇಶದಲ್ಲಿ ಶಿಕ್ಷಣ ಪಡಿತೀವಿ ಅಂತ ಹೇಳಿದ್ರೆ 2 ಕೋಟಿವರೆಗೂ ವೆಚ್ಚ ಮಾಡುವಂತ ಅಧಿಕಾರ, ಹಣ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದೇಶದಲ್ಲಿ ಇದೆ. ನಮ್ಮ ಸೌತ್ ಇಂಡಿಯನ್ ಇಂದ ಅಪ್ಲಿಕೇಶನ್ ನೋಡೋದಿಲ್ಲ. ಓಕೆ ಸರ್, 10 ಅಪ್ಲಿಕೇಶನ್ ನೋಡೋದಿಲ್ಲ. ಅನೇಕ ಯುವಕರು ತನ್ನ PUC ನಂತರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡೋದಕ್ಕೆ 70-80 ಲಕ್ಷ, 1 ಕೋಟಿ ವೆಚ್ಚ ಆಗ್ತದೆ. ಅದೇ ರಾಜ್ಯ ಸರ್ಕಾರ ವಿದೇಶಕ್ಕೆ ಹೋಗಿ 25 ಲಕ್ಷ ಕೊಡ್ತದೆ, ಅಥವಾ ಸಾಲ ಕೊಡ್ತದೆ, ಫ್ರೀ ಬಡ್ಡಿಗೆ ಸಾಲ ಕೊಡ್ತದೆ, ಸರ್ಕಾರ ಉಚಿತವಾಗಿ ಕೊಡ್ತದೆ, ಕೇಂದ್ರ ಸರ್ಕಾರ ಕೊಡ್ತದೆ. ಒಂದ್ಸಾರಿ ವೆಬ್ಸೈಟ್ ತೆಗೆಯೋದಿಲ್ಲ. PUC ಆದ್ಮೇಲೆ ವೆಬ್ಸೈಟ್ ತೆಗೆದು ನೋಡೋದೇ ಇಲ್ಲ. ಇದು ಹೇಗೆ ಬದಲಾವಣೆ ಆಯಿತು? ಅನೇಕರಿಗೆ ಹೇಳ್ತಾ ಇದ್ರು, ಯೂನಿವರ್ಸಿಟಿಗೆ ಬಂದು ಕ್ಯಾಂಡಿಡೇಟ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಬೋಧನೆ ಸಿಗ್ತಾ ಇದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತಿದ್ರು. ನಾನು ಇಲಾಖೆಯಿಂದ there is a huge
technical talent transfer institutions are there in the country. There was a lot of skill training programs in the country, entire country. Even the institution get the permission from the government of India, now by the government of Karnataka. The skill training programs are, they will get the jobs and also they can go as a individual institutions and we can start a NGOs. But we are not in a position to know all those things. How the NGOs are functioning in the country, how the institution get the skill training program for the government of India, not by some universities. After the completion of this graduation, can I become a self-employed in the country? Can I search what the in my knowledge which I got IQ? Can I make any information? ಅದು ಯೋಚನೆ ಮಾಡಕ್ಕೆ ಹೋಗ್ಬಿಟ್ಟಿರೋ ನಾವು ಮಾಡಕ್ಕೆ ಹೋಗೋದು ಏನು ಗ್ರಾಜುಯೇಷನ್ ಮೇಲೆ ಏನು ಪ್ರಭಾವ ಬೀರ್ತದೆ? ಪ್ರತಿಯೊಬ್ಬ ವಿದ್ಯಾರ್ಥಿ SLCಯಲ್ಲಿ ಅನೇಕ ನಾನು ಚರ್ಚೆ ನೋಡ್ತಾ ಇರೋದು ಸರ್, ICU ಇದೆಯಲ್ವಾ, CBSE ICU, ICSE ಮತ್ತು CBSE. CBSE ಓದ್ತಾ ಹೋದ್ರೆ ಎಜುಕೇಶನ್ ಇಲ್ಲ ಅಂದ್ರೆ ಡಾಕ್ಟರ್ ಆಗೋದಿಲ್ಲ ಅಂತ, CBSE ಅಷ್ಟು ಪರಿಣಾಮ ಬೀರೋದಿಲ್ಲ ಅಂತ. ನೀಟಲ್ಲಿ ಪಾಸ್ ಆಗೋದಕ್ಕೆ CBSE ಪರಿಣಾಮ ಬೀರ್ತದೆ, ICSE ಪರಿಣಾಮ ಬೀರೋದಿಲ್ಲ ಅಂತ. ಆದರೆ ಈ ದೇಶದ ಗ್ರಾಮೀಣ ಪ್ರದೇಶದ ಅನೇಕ ರಾಜ್ಯಗಳಿಗೆ, ಜಿಲ್ಲೆಗಳಿಗೆ CBSE ಶಿಕ್ಷಣ ಕೊಡಬೇಕು. ಯಾವ ಕಮಿಟ್ಮೆಂಟ್ ಅನ್ನ ಯಾವ ಯೂನಿವರ್ಸಿಟಿಯಲ್ಲಿ ನೋಡ್ತಾ ಇಲ್ಲ ನಾವು. ಅಲ್ಲ, ನಮ್ಮ ತಮ್ಮದೇ ಮಾತಾಡ್ತಾ ಇದ್ದೀವಿ. ಅದೇ ಡಿಟೇಲಿಂಗ್ ನಾವು ಯೂನಿವರ್ಸಿಟಿ ರೀಜನಲ್ ಡೈರೆಕ್ಟರ್ ತಮ್ಮದೇ ಮಾತಾಡ್ತಾ ಇದ್ದೀವಿ. ನಾನು ಸರಿಯಾಗಿ ಮಾತಾಡ್ತಾ ಇದ್ದೆ, ಬಿಕಾಸ್ ಆಮೇಲೆ ಸೋಷಿಯಲ್ ವರ್ಕರ್ ಆಗ್ತದೆ ಮಿನಿಸ್ಟರ್. ನಾನು ಮಿನಿಸ್ಟ್ರಿಗಿಂತ ಸೋಷಿಯಲ್ ವರ್ಕ್ ಎಲ್ಲೋ ಕೂತ್ಕೊಂಡು ವಾಟ್ ರಾಡಿಕಲ್ ಚೇಂಜಸ್, ವಾಟ್ ರಿಫಾರ್ಮೇಷನ್ ಕ್ಯಾನ್ ಐ ಡೂ ಇನ್ ಮೈ ಡಿಪಾರ್ಟ್ಮೆಂಟ್, ಅದು ಯೋಚನೆ ಮಾಡ್ತಾನೆ ಇರ್ತೇನೆ. ವಾಟ್ ಲ್ಯಾಕ್ನೆಸ್ ದೇರ್ ಇನ್ ಮೈ ಡಿಪಾರ್ಟ್ಮೆಂಟ್, ಇದನ್ನ ಯೋಚನೆ ಮಾಡ್ತಾ ಹೋದರೆ ಪದವಿ ಪಡೆದಂತ ನಮಗೆ ಭವಿಷ್ಯದ ದೂರಾಲೋಚನೆ ಇರೋದಿಲ್ಲ. ಭವಿಷ್ಯದ ದೂರಾಲೋಚನೆಯನ್ನ ಪದವಿ ಪಡೆದ ಸಂದರ್ಭದಲ್ಲಿ, ಸಮಯದಲ್ಲಿ ತನ್ನ ಮೈಂಡನ್ನು ಅಪ್ಲೈ ಮಾಡ್ತಾ ಹೋಗ್ತಾರೆ. ಗ್ರಾಜುಯೇಷನ್ ನಿಮ್ಮಲ್ಲಿ ಬದಲಾವಣೆ ತರೋದಿಲ್ಲ. ಅನೇಕ ಕಡೆ ನೋಡ್ತಾ ಇರ್ತೇನೆ, IAS, IRS, IPS ಮಾಡ್ಬೇಕಂದ್ರೆ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗೋದಿಲ್ಲ ಅಂತೇಳಿ ಇವತ್ತು ಈ ದೇಶದಲ್ಲಿ ಆ ಒಂದು ಮೆಡಿಕಲ್ ಮಾಡಿರೋರ್ಬೋದು, ಇಂಜಿನಿಯರ್ ಮಾಡಿರೋರ್ಬೋದು, ಅವರು ಸಹ 40% IAS, IPS ಅಲ್ಲಿ, IRS ಅಲ್ಲಿ ಇದ್ದಾರೆ. ಯಾಕೆ ಅವರು ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ? ಪದವಿಯ ನಂತರ ತನ್ನ ಜ್ಞಾನವನ್ನ, ತನ್ನ ಐಕ್ಯವನ್ನ ಯಾವುದೇ ಸೆಕ್ಟರ್ಗೆ ನಾವು ವಿಸ್ತರಣೆ ಮಾಡ್ಕೊಳ್ಬಹುದು, ಯಾವುದೇ ಸೆಕ್ಟರ್ ಆಯ್ಕೆ ಮಾಡ್ಕೊಬಹುದು. ಅದಕ್ಕೆ ಇಂಡಿಪೆಂಡೆನ್ಸಿ, ಸ್ವಾತಂತ್ರ್ಯ ನಮ್ಮಲ್ಲಿದೆ. ಈ ಬದಲಾವಣೆಗೆ ನಾವು ಮುನ್ನುಡಿ ಬರ್ತಾ ಹೋದರೆ, ಬನ್ನಿಂದ ಹೋದರೆ, ಇವತ್ತಿರ್ತಕ್ಕಂಥ ದೇಶದಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಡಿಜಿಟಲ್ ಅಡ್ಮಿನಿಸ್ಟ್ರೇಷನ್, ಟೆಕ್ನಿಕಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನು ಉಪಯೋಗ ಮಾಡ್ಕೊಳ್ತಾ ಹೋದ್ರೆ ನನ್ನಲ್ಲಿ ಬದಲಾವಣೆ ಸಿಗೋದಿಲ್ಲ, ನನ್ನ ಪೋಷಕರ ನಿರೀಕ್ಷೆಗೆ ನ್ಯಾಯವನ್ನು ಕೊಡಕ್ಕಾಗೋದಿಲ್ಲ. ಅನೇಕ ಪೋಷಕರು ನಮ್ಮ ಮೇಲೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಆ ಕನಸುಗಳನ್ನ ನನಸು ಮಾಡಲು ಹೋದ್ರೆ
ನಮ್ಮ ಹುಟ್ಟು ಮತ್ತು ಬೆಳವಣಿಗೆಗೆ, ನಮ್ಮ ಪೋಷಣೆಗೆ ನ್ಯಾಯ ಕೊಟ್ಟು ಹೋದರೆ ನಮ್ಮ ಜೀವನ, ನಮ್ಮ ಬದುಕು, ಕುಟುಂಬದ ಮೇಲೆ ಪರಿಣಾಮ ಬೀರದೆ ಹೋದರೆ ನಮ್ಮ ಅಸ್ತಿತ್ವವೇ ಶೂನ್ಯ. ಒಂದ್ ಕಡೆ ಶಿಕ್ಷಣ, ಒಂದ್ ಕಡೆ ಶಿಕ್ಷಣದಲ್ಲಿ ಮೌಲ್ಯಗಳು, ಬದುಕಿನ ಅರ್ಥ, ಮೌಲ್ಯಗಳ ಜೊತೆಯಲ್ಲಿ ಮಾನವೀಯತೆ, ಮೌಲ್ಯಗಳ ಜೊತೆಯಲ್ಲಿ ಸಮಾಜಕ್ಕೆ ಸಮರ್ಪಣೆ, ಸಮಾಜದ ಸಮರ್ಪಣೆ ಜೊತೆಗೆ ತನ್ನ ಪರಿಸರ, ತನ್ನ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ತನ್ನ ಕೊಡುಗೆ ಅನ್ನೋದು ಪ್ರಶ್ನೆ ಮಾಡದೆ ಹೋದರೆ ಯಾವ ಪದವಿ ದೇಶಕ್ಕೆ ಉಪಯುಕ್ತ ಆಗೋದಿಲ್ಲ, ಕುಟುಂಬಕ್ಕೆ ಉಪಯುಕ್ತ ಆಗೋದಿಲ್ಲ, ಈ ಸಮಾಜಕ್ಕೆ, ಈ ದೇಶಕ್ಕೆ ಉಪಯುಕ್ತ ಆಗಬೇಕ ಪದವಿಗಳು ಮಾನ್ಯತೆ ಇರುವುದಿಲ್ಲ. ಆ ದಿಕ್ಕಲ್ಲಿ ನನಗೆ ಇವತ್ತು ಸಾಯಿರಾಮ್ ಕಾಲೇಜಲ್ಲಿ ಗ್ರಾಜ್ಯುಯೇಷನ್ ಡೇ ಬರ್ಬೇಕಂತ ಹೇಳಿದಾಗ ಇದು ನನ್ನೂರು. ನಾನಿವತ್ತು ಬಹಳಷ್ಟು ಕಡೆ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ ಆಯ್ದ ಕಡೆಗೆ, ಅದು ನನಗೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಇದೆ. ಹಾಗಾಗಿ ನನ್ನೂರಿನಲ್ಲಿ ವಿಶೇಷವಾಗಿ ಗುಡ್ಡಗಾಡಲ್ಲಿ ಬಂದು ಈ ಒಂದು 25 ವರ್ಷಗಳ ಹಿಂದೆ ಸಾಯಿ ಇಂಜಿನಿಯರ್ ಕಾಲೇಜನ್ನ ಬಹಳ ವಿಶ್ವಾಸವಾಗಿ ಧೈರ್ಯದಿಂದ ಪ್ರಾರಂಭ ಮಾಡ್ತಂತ ಶಿಕ್ಷಣ ಕ್ಷೇತ್ರಕ್ಕೆ and shall uphold the dignity and integrity of our profession and honor of our college and university. We shall uphold the social order and well-being of our
fellow members, all our energy to promote the unity and integrity and the secular ideas of our country. Thank you. ನಮ್ಮ ಆನೇಕಲ್ ಕ್ಷೇತ್ರದಲ್ಲಿರ್ತಕ್ಕಂಥ ವಿಶೇಷವಾದಂಥ ತಾಂತ್ರಿಕ ಕಾಲೇಜು ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ 21ನೇ ಪದವಿ ಪ್ರದಾನ ಸಮಾರಂಭವನ್ನು ಭಾಳಷ್ಟು ಅಭಿಮಾನದಿಂದ ವಿದ್ಯಾರ್ಥಿಗಳಿಗೆ ಸರ್ವದೃಷ್ಟಿಯಿಂದ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಯಿರಾಮ್ ಕಾಲೇಜಿನ ಶ್ರೀರಾಮ್ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಸಾಯಿ ಪ್ರಕಾಶ್ ಲಿಯೋ ಮುತ್ತುದವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಜೊತೆಗೆ ವಿಶೇಷವಾಗಿ ನಮ್ಮ ರೀಜನಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ HR ಸುದರ್ಶನ ರೆಡ್ಡಿರವರು ಸಹ ಇವತ್ತು ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಮುಖ್ಯ ಚೀಫ್ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ನರೇಶ್ ರಾಜರವರು, ಷಡಕ್ಷರಪ್ಪನವರು, ಅರುಣ್ ಕುಮಾರ್ನವರು ಭಾಗವಹಿಸಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈಗಿನ ಪದವಿ ಪ್ರದಾನ ಪತ್ರವನ್ನು ನೀಡಿದ್ದಾರೆ. ಕೋವಿಡಿಂದ 1-2 ವರ್ಷದ ಕಾಲ ಪದವಿ ಪ್ರದಾನ ಪತ್ರ ನೀಡೋಕ್ಕಾಗಲಿಲ್ಲ. ಆದರೂ ವಿಶೇಷವಾಗಿ ಪ್ರತಿ ವರ್ಷ ಪದವಿ ಪತ್ರವನ್ನು ನೀಡೋದು ರೂಢಿಯಲ್ಲಿರ್ತದೆ. ಈ ಒಂದು ಆನೇಕಲ್ ತಾಲೂಕಲ್ಲಿ ಬಂದು 25 ವರ್ಷಗಳ ಕಾಲ ಇಂಜಿನಿಯರಿಂಗ್ ಕಾಲೇಜನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಅವರ ತಂದೆಯವರಾಗಿರ್ತಕ್ಕಂಥ ಮತ್ತೊಬ್ಬ ಲಿಯೋ ಅವರಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕಂತ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ದಿನ ಅವರು ಬಹುಶಃ ಇನ್ನೊಂದು ನೆಕ್ಸ್ಟ್ ಇಯರ್ ಗೋಲ್ಡನ್ ಜೂಬ್ಲಿನ ಸಿಲ್ವರ್ ಜೂಬ್ಲಿಯನ್ನು ಮಾಡ್ತಾರೆ ಅಂತ ವಿಶ್ವಾಸವಿದೆ. ಆ ಸಿಲ್ವರ್ ಜೂಬ್ಲಿಯನ್ನು ಮಾಡ್ತಾ ವಿಶೇಷವಾಗಿ ಭವಿಷ್ಯದ ದಿನಗಳಲ್ಲಿ ಈ ಒಂದು ಆನೇಕಲ್ ತಾಲೂಕಲ್ಲಿ ಸಹ ಒಂದು ಗ್ರಾಮದ ಸರ್ಕಾರಿ ಶಾಲೆಯನ್ನು ದತ್ತನ್ನು ಪಡಿತೀವಿ. ಆ ದತ್ತನ್ನು ಪಡೆದು ಇಂಜಿನಿಯರ್ ಕಾಲೇಜಿನ ಒಂದು ಕರಿಕುಲಮ್ ಇರ್ಬೋದು, ಒಂದು ಆದರ್ಶ ಸರ್ಕಾರಿ ಶಾಲೆಯಾಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ನಾನು ಮುಖ್ಯವಾಗಿ ಚರ್ಚೆ ಮಾಡಿದಾಗ ಹೇಳಿದ್ದಾರೆ. ಅದನ್ನು ಭಾಳಷ್ಟು ಬೇಗ ಮಾಡಿ ನಾನೇ ಬಂದು ಅಂತ ಅಂದರೆ ಇಡೀ ದೇಶಕ್ಕೆ ಎಲ್ಲ ಖಾಸಗಿ ಕಂಪನಿಗಳು CSR ಫಂಡಿಂದ ಅಥವಾ ಇಂಜಿನಿಯರಿಂಗ್ ಕಾಲೇಜುಗಳು ಯಾವ್ಯಾವ ಭಾಗದಲ್ಲಿದ್ದಾರೆ ಆ ಪಂಚಾಯತಿಗಳಲ್ಲಿ ಅಥವಾ ಹೋಬಳಿಗಳಲ್ಲಿ ಶಾಲೆಗಳಲ್ಲಿ ಉನ್ನತ ಶಿಕ್ಷಣವನ್ನು ನೀಡೋದ್ರ ಮುಖಾಂತರ ಶೈಕ್ಷಣಿಕ ಕ್ರಾಂತಿಯನ್ನು ಸಮಾಜದಲ್ಲಿ ತರೋದಕ್ಕೆ ಇಂಥ ಶಿಕ್ಷಣ ಸಂಸ್ಥೆಗಳ ಪ್ರೇರಣೆ ಮತ್ತು ಅವರ ಉತ್ಸಾಹ ಶಕ್ತಿ ದಾರಿ ಏರಿಬೇಕಂತ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತಾ ಈ ಕಾರ್ಯಕ್ರಮ ಭಾಗವಹಿಸಿ ಆ ಮಕ್ಕಳಿಗೆ ಶುಭ ಕೋರುವ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ನಮ್ಮ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ದೇಶಕ್ಕೆ ಪೂರಕವಾದ ತಂತ್ರಜ್ಞಾನಗಳನ್ನು ಕೆಲವೊಂದು ಯೂನಿವರ್ಸಿಟಿಗಳು ನೀಡ್ತಾ ಇಲ್ಲ ಅಂತ ವಿಷಾದ ವ್ಯಕ್ತಪಡ್ತಾ ಇದ್ರಿ. ಅಲ್ಲ, ಬಹುಶಃ ತಮಗೆಲ್ಲ ಗೊತ್ತಿದೆ, ಮಾನವನ ಕನಸುಗಳು ಭಾಳ. ಪ್ರತಿನಿತ್ಯ ಮಾನವ ಒಂದೊಂದೆಲ್ಲ ಒಂದೊಂದು ಕನಸನ್ನು ಕಾಣ್ತಾರೆ. ಆ ಕನಸಿಗೆ ತಾಂತ್ರಿಕತೆ ಅವಶ್ಯಕತೆ ಇದೆ. ಆ ತಾಂತ್ರಿಕತೆ ಮತ್ತು ಡಿಮ್ಯಾಂಡಿಗೆ ಅನುಗುಣವಾಗಿ ರಿಸರ್ಚು ಆಗಬೇಕಾಗಿದೆ. ಆ ರಿಸರ್ಚ್ಗೆ ತಕ್ಕಂತೆ ಅವಶ್ಯ ಸೌಲಭ್ಯಗಳನ್ನು ತಾಂತ್ರಿಕತೆಯನ್ನು ಕೊಡಬೇಕಾಗಿರುತ್ತದೆ. ಯಾವುದೇ ಒಂದು ತಾಂತ್ರಿಕ ಶಿಕ್ಷಣ ಕೊಡಬೇಕಾದರೆ ಯಾವ ತಾಂತ್ರಿಕತೆಗೆ ಈ ದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡಿಗೆ ತಕ್ಕಂತೆ ಶಿಕ್ಷಣವನ್ನು ಪರಿವರ್ತನೆ ಮಾಡಿಕೊಂಡು ಶಿಕ್ಷಣ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಕೊಟ್ಟಾಗ ಮಾತ್ರ ಉದ್ಯೋಗ ಸಮಸ್ಯೆ ಪರಿಹಾರ ಆಗ್ತದೆ. ಯಾವುದೇ ದೇಶವನ್ನು ಬಿಲ್ಡ್ ಮಾಡಬೇಕಾದ್ರೆ ತಾಂತ್ರಿಕತೆಯನ್ನು ಎಕ್ಸ್ಪರ್ಟು ಮಾಡಬೇಕು. ಆ ಟೆಕ್ನಾಲಜಿಯನ್ನು ನಾವು ಉಪಯೋಗ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಬೇಕು. ಆ ದಿಕ್ಕಿನಲ್ಲಿ ಪ್ರತಿ ಯೂನಿವರ್ಸಿಟಿಯಲ್ಲಿ ಮತ್ತು ವಿದ್ಯಾರ್ಥಿ ಪದವಿ ಪಡೆದ ತಕ್ಷಣ ಅವರಿಗೆ ಯಾವ ತಾಂತ್ರಿಕತೆ, ಯಾವ ಶಿಕ್ಷಣ ಈ ದೇಶದಲ್ಲಿ ಅವಶ್ಯಕತೆ ಅನ್ನೋದನ್ನು ಅರಿವು ಮಾಡಿಕೊಡ್ತಾ ಹೋದರೆ ನಾವು ಪ್ರಗತಿಯನ್ನು ಸಾಧಿಸೋದಿಲ್ಲ. ಆ ದಿಕ್ಕಿನಲ್ಲಿ ನಾನು ಮಾತನ್ನು ಹೇಳಿದ್ದೇನೆ. ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಆದ ನಂತರ ಅನೇಕ ಯೋಜನೆಗಳು ವಿದ್ಯಾರ್ಥಿಗಳಿಗೆ ಒತ್ತು ಕೊಡುವಂಥ ಮೋದಿಯವರ ಪರಿಕಲ್ಪನೆ. ಯಾವುದೇ ವಿದ್ಯಾರ್ಥಿ ತನ್ನ ಐಕ್ಯೂಯಿಂದ ಉನ್ನತ ಶಿಕ್ಷಣ ವಿಶ್ವಮಟ್ಟದಲ್ಲಿ ಪಡಿತೇನೆ, ಅದಕ್ಕೂ ನಮಗೆ ಸಹಕಾರ ಇದೆ. ಅಥವಾ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಶಾಲೆಗಳಲ್ಲಿ ಶಿಕ್ಷಣ ಪಡಿತೇನೆ, ಅದಕ್ಕೂ ಸಹಕಾರ ಇದೆ. ಆ ದಿಕ್ಕಿನಲ್ಲಿ ನಮ್ಮ ಈ ಭಾಗದ ಈ ದೇಶದ ವಿದ್ಯಾರ್ಥಿಗಳು ಶೋಷಿತ ವರ್ಗ ವಿಶೇಷವಾಗಿ ಪಡಿಬೇಕಂತ ಮನವಿಯನ್ನು ಮಾಡ್ತೇನೆ. ಹೆಚ್ಚಿನ ತರ್ತಕ್ಕಂಥ ಬದಲಾವಣೆ ಶಿಕ್ಷಣ ಕ್ಷೇತ್ರದ ತರ್ತಕ್ಕಂಥ ಬದಲಾವಣೆಯಿಂದ ಹೊಸ ಶಿಕ್ಷಣ ನೀತಿಯಲ್ಲಿ ಎಂಪ್ಲಾಯ್ಮೆಂಟ್ ವಿತ್ ಪ್ರೊಡಕ್ಷನ್, ಟೆಕ್ನಾಲಜಿ ವಿತ್ ಪ್ರೊಡಕ್ಷನ್, ಟೆಕ್ನಿಕಲ್ ಟ್ರಾನ್ಸ್ಫರ್ಮೇಷನ್ ವಿತ್ ಪ್ರೊಡಕ್ಷನ್,
ಈ ಎಲ್ಲ ವ್ಯವಸ್ಥೆಗಳು ಇವತ್ತು ಹೊಸ ಶಿಕ್ಷಣ ನೀತಿ ಇರೋದ್ರಿಂದ ಅದು ಇಡೀ ದೇಶದಲ್ಲಿ ಹೊಸ ಶಿಕ್ಷಣ ನೀತಿ ಕ್ರಾಂತಿಕಾರಿ ಬದಲಾವಣೆ ತರ್ತಾ ಅಂತ ವಿಶ್ವಾಸ ಕೇಂದ್ರ ಸರ್ಕಾರಕ್ಕೆ ಅನೇಕ ರಾಜ್ಯಗಳಿಗೂ ಇದೆ. ಸರ್, ವಿದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಕ್ಕಳು ಬೇರೆ ಬೇರೆ ರಾಜ್ಯಗಳಿಂದ ಹೆಚ್ಚಿನದಾಗಿ ಏನು ಅರ್ಜಿಗಳನ್ನು ಸಲ್ಲಿಸ್ತಾರೆ. ದಕ್ಷಿಣ ಭಾರತದಿಂದ ಕೇವಲ 10 ಅಥವಾ 15 ನೋಡ್ರಿ, ಇವತ್ತು 75 ವರ್ಷ ಈ ದೇಶಕ್ಕೆ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಶೋಷಿತ ವರ್ಗ IITಯಲ್ಲಿ ಏಮ್ಸಲ್ಲಿ ವಿದ್ಯಾರ್ಥಿಗಳ ಅಡ್ಮಿಷನ್ ಭಾಳ ಕೊರತೆ ಇದೆ. ಈ ದಿಕ್ಕಿನಲ್ಲಿ ಯಾವುದೇ ಸರ್ಕಾರ ಯಾವುದೇ ರಾಜಕೀಯ ಪಕ್ಷ ಯೋಚನೆ ಮಾಡಬೇಕಾಗಿ ಬರ್ತದೆ. ಇದನ್ನು ಗ್ರೌಂಡ್ ಲೆವೆಲ್ಗೆ ಅಥವಾ ಶೋಷಿತ ವರ್ಗಕ್ಕೆ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕೊಂಡೊಯ್ಯುವ ಜವಾಬ್ದಾರಿ ಎಲ್ಲ ಸರ್ಕಾರಗಳ ಮೇಲಿದೆ. ಆ ಕಾಯಕವನ್ನು ಮಾಧ್ಯಮದ ಮಾಡಬೇಕು, ಪ್ರಿಂಟ್ ಮೀಡಿಯಾದ ಮಾಡಬೇಕು, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡಬೇಕು, ಸಮಾಜ ಸುಧಾರಣೆ ಮಾಡಬೇಕು, NGOs ಮಾಡಬೇಕು. ಆ ದಿಕ್ಕಿನಲ್ಲಿ ನನ್ನ ಒತ್ತಾಯ ಇದೆ. ದಕ್ಷಿಣ ಭಾರತದಲ್ಲಿ ಕೊರತೆ ಇದೆಯಾ ಸರ್? ಈ ದೇಶದಲ್ಲೇ ದಕ್ಷಿಣ ಭಾರತ ನೀವು ಅವೆಲ್ಲ ಹೇಳಕ್ಕೆ ನಾನು ಎಲ್ಲಿದ್ದೀವಿ? ಕರ್ನಾಟಕದಲ್ಲಿದ್ದೀವಿ, ಬೆಂಗಳೂರಿನಲ್ಲಿದ್ದೀವಿ, ಮೆಟ್ರೋಪಾಲಿಟನ್ ಸಿಟಿ ಅದು ಮಾತ್ರ ಯೋಚನೆ ಮಾಡ್ತಾ ಇದ್ವಿ. ಈ ದೇಶದಲ್ಲಿ ಗ್ರಾಮೀಣ ಪ್ರದೇಶ ಬಹಳ ಆಗಿದೆ. ಇವತ್ತು ಉನ್ನತ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಅನೇಕ ವರ್ಷಗಳಿಂದ ಈ ದೇಶದಲ್ಲಿ ಆಗಲಿಲ್ಲ. ಈ ದಿಕ್ಕಿನಲ್ಲಿ ಮೋದಿಯವರ ಪರಿಕಲ್ಪನೆ, ಇವತ್ತಿನ ಶಿಕ್ಷಣ ನೀತಿ ಅಂದರೆ ಟೆಕ್ನಿಕಲ್ ಟ್ರಾನ್ಸ್ಫಾರ್ಮೇಷನ್ ಪ್ರತಿ ವ್ಯಕ್ತಿಗೂ ಪ್ರತಿ ವಿದ್ಯಾರ್ಥಿಗೂ ಆಗ್ತಾ ಹೋದರೆ ನೋ ಕಂಟ್ರಿ ವಿಲ್ ಡೆವಲಪ್.